ಹಲೋ ಫ್ರೆಂಡ್ಸ್, ಹಿತಲಾಗ್ ಚಾನಲ್ಗೆ ಸ್ವಾಗತ. ತಮ್ಮನೇಲಿ ನೋಡ್ಬಿಟ್ಟು ಏನಪ್ಪ ಇದು ಗೋವಾ ಅಂತ ಅಂದ್ಕೊಂಡ್ರಾ? ಇದು ಗೋವಾ ಅಲ್ಲ, ನಮ್ಮ ಕರ್ನಾಟಕದಲ್ಲೋ ಮಲ್ಪೆ ಬೀಚು. ಅಯ್ಯೋ, ಮಲ್ಪೆ ಬೀಚಿಗೆ ಎಷ್ಟು ಸಲ ಹೋಗಿದ್ವಿ, ಆದರೆ ಈ ರೋಡೇ ಸಿಕ್ಕಿಲ್ವಲ್ಲ. ಈ ಕಡೆ ಸಮುದ್ರ ಇದೆ, ಈ ಕಡೆ ನದಿ ಇದೆ. ಇದು ಎಲ್ಲಿದು ಅಂತ ಅಂದ್ಕೊಂಡ್ರಾ? ಇದು ಕಾಪು ಬೀಚಿಂದ ಮಲ್ಪೆ ಬೀಚಿಗೆ ಹೋಗೋ ರೋಡ್ ಇದು. ಇದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದರ ಡೈರೆಕ್ಷನ್ಸನ್ನು ಗೈಡ್ ಮಾಡ್ತೀನಿ. ಉಡುಪಿಯಿಂದ ಇದು ಮಲ್ಪೆ ಬೀಚು 7 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಧರ್ಮಸ್ಥಳದಿಂದ ಬರೋದಾದರೆ ನೀವು 110 ಕಿಲೋಮೀಟ್ರ್ ಆಗುತ್ತೆ. ಫಸ್ಟ್ ಕಾಪು ಬೀಚಿಗೆ ಹೋದರೆ ನೀವು ಲೈಟ್ ಹೌಸ್ ನೋಡ್ಬೋದು. ಲೈಟ್ ಹೌಸ್ ಆದಮೇಲೆ ಅಲ್ಲಿಂದ ಸ್ಟ್ರೈಟ್ ಒಂದೇ ನೇರ ನೀವು ಗೂಗಲ್ ಮ್ಯಾಪ್ ಹಾಕಿದರೆ ಅಂದರೆ, ಅಥವಾ ಅಲ್ಲಿ ಯಾರು ವಿಚಾರಿಸಿ ಅಂದರೆ, ಸೀದಾ ಮಲ್ಪೆ ಬೀಚಿಗೆ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಮಧ್ಯದಲ್ಲಿ ಈ ರೋಡ್ ಸಿಗುತ್ತೆ ನಿಮಗೆ. ದಾರಿ ಉದ್ದಕ್ಕೂ ನಿಮಗೆ ತೆಂಗಿನ ಮರಗಳು, ಈ ಕಡೆಗೆ ಬೀಚು, ಅಲೆಗಳು ಬಂದು ಬಡಿತಾ ಇಡುತ್ತೆ ದಡಕ್ಕೆ. ಈ ಕಡೆಗೆ ನದಿ ಸೇರುವ ಸ್ಥಳ ತುಂಬಾ ಚೆನ್ನಾಗಿದೆ. ಫೋಟೋಶೂಟಿಗೆಲ್ಲ ಮಸ್ತ್ ಪ್ಲೇಸ್ ಇದು. ಒಂದು ಸತಿ ಈ ರೂಟಿಂದ ಬಂದು ನೋಡಿ ಕಮೆಂಟ್ಸ್ ಬಾಕ್ಸ್ ಒಳಗೆ ಹೇಳಿ ನಿಮ್ಮದು ವ್ಯೂ ಹೆಂಗಿರುತ್ತೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ತುಂಬ ಜನ ಉಡುಪಿ ಹೋಗ್ತಾರೆ, ಮಲ್ಪೆ ಹೋಗ್ತಾರೆ. ಬಟ್ ಅಲ್ಲಿ ಅವ್ರು ಯಾವ ರೂಟಿಗೇನು ಡೈರೆಕ್ಟಾಗಿ ಉಡುಪಿ ಹೋಗ್ತಾರೆ, ಸಿಟಿ ಒಳಗೆ ಟ್ರಾಫಿಕಲ್ಲಿ ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ. ಬಟ್ ಈ ಥರ ಒಂದು ಕಂಫರ್ಟಬಲ್ ಆಗಿರೋ ಅಥವಾ ನ್ಯಾಚುರಲ್ ವ್ಯೂನ ಯಾರೂ ಎಂಜಾಯ್ ಮಾಡಿರಲ್ಲ. ಸೊ ಇದು ಗೋವಾದಲ್ಲೂ ಇದೇ ಥರ ಒಂದು ಪ್ಲೇಸ್ ಇದೆ, ಪರಾರ ರೋಡ್ ಅಂಥೇಳಿ. ಆ ಪರಾರ ರೋಡ್ಗಿಂತ ಇದು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಈ ರೂಟಿಂದ ಬಂದುಬಿಟ್ಟು ನೋಡಿ ಹೇಗಿರುತ್ತೆ ಅಂತ. ಮಲ್ಪೆ ಬೀಚು ತುಂಬಾ ಚೆನ್ನಾಗಿರೋ ಕೋಸ್ಟಲ್ ಪ್ಲೇಸು. ಮಂಗಳೂರಿಗೂ ಹತ್ತಿರ ಇದೆ, ಧರ್ಮಸ್ಥಳಕ್ಕೂ ಹತ್ತಿರ ಇದೆ. ಮತ್ತು ನೋಡಿ, ಈ ಥರ ಬಂಡೆಗಳೆಲ್ಲ ಇದಾಗುತ್ತೆ. ಇದು ಸ್ವಲ್ಪ ಮುಂದೆ ಬಂದು ಮರವಂತಿ ಬೀಚ್ ಹತ್ರ ಇಲ್ಲಿ ಈ ಥರ ಪ್ಲೇಸ್ ಬರುತ್ತೆ. ಸೇಮ್ ಮರವಂತಿ ಬೀಚಲ್ಲಿರೋ ಪ್ಲೇಸ್ ಥರನೇ ಮಧ್ಯದಲ್ಲಿ ನಾವು ನಿಲ್ಲಿಸಿದ್ವಿ ಗಾಡಿಯಲ್ಲಿ, ಕಾಪು ಬೀಚಿಂದ ಮತ್ತು ಮಲ್ಪೆ ಬೀಚು ಮಧ್ಯದಲ್ಲಿ. ಈ ಥರ ಮಧ್ಯದಲ್ಲೇ ಕಲ್ಲುಗಳಿದೆ. ಇದು ಡ್ರೋನ್ ವ್ಯೂವಲ್ಲಿ ತುಂಬ ಚೆನ್ನಾಗಿರುತ್ತೆ. ನಂತರ ಡ್ರೋನ್ ಇದ್ದ ಕಾರಣ ಈ ಥರ ಇದನ್ನು ಮಾಡಿದ್ದೀನಿ. ಸೊ ಇದು ನಾವು ಹೋದಾಗಿಂದ ಒಂದು ವ್ಯೂ ಮಲ್ಪೆ ಬೀಚಲ್ಲಿ ಇದ್ದಿದ್ದು ಸಂಜೆ ಟೈಮಲ್ಲಿ. ಅಷ್ಟೇ ತುಂಬಾ ಬಿಸಿಲು ಇದ್ದಿದ್ದಿಲ್ಲ, ತುಂಬಾ ಮಳೆನೂ ಇದ್ದಿದ್ದಿಲ್ಲ, ಚೆನ್ನಾಗಿತ್ತು. ಬಟ್ ಸ್ವಲ್ಪ ಮಳೆಗಾಲ ಹತ್ತಿರ ಬರ್ತಿರೋದ್ರಿಂದ ಬೀಚ್ ಸ್ಪೋರ್ಟ್ಸ್, ವಾಟರ್ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆ ವಾಟರ್ ಸ್ಪೋರ್ಟ್ಸ್ ಕ್ಲೋಸ್ ಆಗಿದ್ರೂ ಕೂಡ ಮಕ್ಕಳಿಗೆ ಆಡಲಿಕ್ಕೆ, ಇದು ಮಾಡಲಿಕ್ಕೆ ಎಕ್ಸಿಬಿಷನ್ಲೆಲ್ಲ ಎಂತೆಂಥ ಆಟ ಸಾಮಾನುಗಳೆಲ್ಲ ಆಟಾಡೋ ಥರ ಗೇಮ್ಸ್ ಇರುತ್ತಲ್ಲ, ಇಲ್ಲೂ ಸ್ವಲ್ಪ ಒಂದು ವಾಟರ್ ಗೇಮ್ ಇದೆ. ಆಮೇಲೆ ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಆಟಕ್ಕೆ ಇದುಗಳು ಥರ ಎಕ್ಸಿಬಿಷನಲ್ಲಿ ಆಟಾಡೋ ಥರ ಇದು ಆ ಥರ ತುಂಬಾ ಗೇಮ್ಸ್ ಇದೆ. ಇಲ್ಲಿ ಬೀಚ್ ಕ್ರಿಕೆಟ್ ಕೂಡ ಇದೆ ಇದು ಮಾಡ್ತಾ. ಸೊ ತುಂಬಾ ಗೇಮ್ಸ್ ಇದೆ, ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಆದರೆ ಇದು ಬೀಚ್ ಈ ಗೇಮ್ಸ್ ಎಲ್ಲ ಸಂಜೆ ಟೈಮ್ ಓಪನ್ ಆಗಿತ್ತು. ನಾವು ಮಧ್ಯಾಹ್ನ ಹೋದಾಗ 1 ಗಂಟೆ ಸುಮಾರು ಹೋಗಿದ್ವಿ. ಬಟ್ ಆ ಟೈಮಲ್ಲಿ ಯಾವುದೂ ಓಪನ್ ಇದ್ದಿದ್ದಿಲ್ಲ. ಬಟ್ ಸಂಜೆ 5 ಗಂಟೆ ಮೇಲೆ 5 ಗಂಟೆ ಮೇಲೆ ಎಲ್ಲ ಸ್ಪೋರ್ಟ್ಸ್ಗಳು ಸ್ಟಾರ್ಟ್ ಆಯಿದ್ರು. ಬಟ್ ವಾಟರ್ ಸ್ಪೋರ್ಟ್ಸ್ ಇದ್ದಿದ್ದಿಲ್ಲ. ನಾವು ಹೋಗಿದ್ದು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗೋ ಸೀಸನ್ನು, ಮೇ ಎಂಡಲ್ಲಿ ಹೋಗಿದ್ದು. ಸೊ ವಾಟರ್ ಸ್ಪೋರ್ಟ್ಸ್ ಎಲ್ಲ ಬಂದಾಗಿದ್ದ ಕಾರಣ ಮಕ್ಕಳಿಗೆ ತುಂಬಾ ಎಕ್ಸಿಬಿಷನ್ ಆಟಾಡೋ ಥರ ಸ್ಪೋರ್ಟ್ಸ್ ಎಲ್ಲ ಇತ್ತು. ಚಿಕ್ಕ ವಾಟರ್ ಸ್ಪೋರ್ಟ್ ಮಾಡಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ವಾಟರ್ ಸ್ಪೋರ್ಟ್ಸು ತುಂಬಾ ಚೆನ್ನಾಗಿದೆ. ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಇದೆ. ಇಲ್ಲಿಂದ 300 ರೂಪಾಯಿ ಒಬ್ಬರಿಗೆ ಅಥವಾ 400 ರೂಪಾಯಿ ಟಿಕೆಟ್ ತೊಗೊತಾರೆ. 20 ನಿಮಿಷ ಹೋಗಲಿಕ್ಕೆ, 20 ನಿಮಿಷ ಬರಲಿಕ್ಕೆ ಆಗುತ್ತೆ. ತುಂಬಾ ವ್ಯೂ ಚೆನ್ನಾಗಿರುತ್ತೆ. ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಆಡಲಿಕ್ಕೂ ಎಲ್ಲ ನೀರಲ್ಲಿ ಬಿಡ್ತಾರೆ. ಸುತ್ತಲೂ ನೀರು, ಮಧ್ಯದಲ್ಲಿ ಮಾತ್ರ ಭೂಮಿ, ಅಷ್ಟೇ. ಆ ಥರ ಚೆನ್ನಾಗಿದೆ. ಆಮೇಲೆ ಇಲ್ಲಿ ನೋಡ್ಬೋದು, ನನ್ನ ಮಗಳನ್ನು ಆಟ ಆಡಿಸ್ತಾ ಇದ್ದೀನಿ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಇಲ್ಲ ಅಂದರೂ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಕ್ಸಿಬಿಷನಲ್ಲಿ ಏನೇನು ಥರ ಆಟ ಸಾಮಾನುಗಳು, ಒಂಥರ ಗೇಮ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಇದು ಮಾಡಿದ್ದಾರೆ. ಇದೇನಪ್ಪ ಇಷ್ಟಕ್ಕೊಂದೆಲ್ಲ ಕಾಸ್ಟ್ಲಿ ಇರುತ್ತೆ ಅನ್ಕೋಬಿಟ್ರೆ, ಇಲ್ಲ ಬರೀ 50 ರೂಪಾಯಿ 100 ರೂಪಾಯಿ ಅಷ್ಟೇ ತೊಗೊತಾರೆ. ಒಂದೊಂದು ಗೇಮಿಗೆ 50 ರೂಪಾಯಿ ತೊಗೊತಾರೆ ಚಿಕ್ಕ ಮಕ್ಕಳಿಗೆ. ಒಂಥರ ಟ್ರೈನ್. ಮಲ್ಪೆ ಬೀಚಿಗೆ ಬಂದವರು ತುಂಬ ಜನ ಸೀವಾಕ್ ಅಂತ ಏನಂದರೆ ಗೊತ್ತೇ ಇರೋಲ್ಲ. ಸೀವಾಕ್ ನೋಡಿರ್ಬೋದು ಬೇರೆ ಕಡೆ, ಬಟ್ ಮಲ್ಪೆ ಬೀಚಲ್ಲೂ ಸೀವಾಕ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ. ಮಲ್ಪೆ ಬೀಚ್ ಆ ಎಂಡಲ್ಲಿ ನಿಮಗೆ ಮಲ್ಪೆ ಬೀಚ್ ನೋಡ್ತೀರ, ವಾಟರ್ ಸ್ಪೋರ್ಟ್ಸ್ ನೋಡ್ತೀರ ಅಂದರೆ, ಇನ್ನೊಂದು ಎಂಡಲ್ಲಿ ಸೀವಾಕ್ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಪಾರ್ಕ್ ಥರನೂ ಮಾಡಿದ್ದಾರೆ, ಮಕ್ಕಳಿಗೆ ಆಡಲಿಕ್ಕೆ ಜಾರಬಂಡಿ ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ತುಂಬಾ ಮಕ್ಕಳಿಗೆ ಆಟಾಡೋ ಥರ ಗೇಮ್ಸ್ಗಳು ಎಲ್ಲ. ಆ ಕಡೆಗೆ ಒಂದು ಸೈಡ್ ನೋಡಿರಿ, ಇದೇನಪ್ಪ ದೊಡ್ಡ ಬೇಕು ಬಂದುಬಿಡ್ತು ಸೀವಾಕ್ ಅಂತಿದ್ದಾರೆ ಅಂತೀರಾ. ಇದು ಫೋಟೋ ತೆಗೆಸ್ಲಿಕ್ಕೋಸ್ಕರ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಸೀವಾಕ್ ಕಾಣುತ್ತೆ ನಿಮಗೆ. ಇದು ದಡದಿಂದ ಸುಮಾರು 1 ಕಿಲೋಮೀಟ್ರಷ್ಟು ಸಮುದ್ರದಲ್ಲಿ ಇದು ಇರುತ್ತೆ, ದೂರ ಇದೆ. ಸೀವಾಕ್ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅದ್ರ ಮೇಲೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋಲ್ಲ. ಫೋಟೋ ತೆಗೆಸ್ಲಿಕ್ಕಂತೂ ಭಾಳ ಒಳ್ಳೆ ಪ್ಲೇಸು, ಒಳ್ಳೆ ಫೋಟೋ ಶೂಟಿಂಗ್ ಅಂತಲೇ ತುಂಬ ಜನ ಬರ್ತಾರೆ ಇಲ್ಲಿ. ಇದು ಸ್ಟಾರ್ಟಿಂಗಲ್ಲಿ ಈ ಎಂಡಲ್ಲಿ ಬರುತ್ತೆ, ಲೆಫ್ಟ್ ಸೈಡಲ್ಲಿ. ಅಥವಾ ನೀವು ಯಾರಿಗಾದರೂ ಕೇಳಿದ್ರೆ ಹೇಳ್ತಾರೆ. ಹಾಗೆ ಈಗ ನೋಡ್ಬೋದು, ದೊಡ್ಡದೊಂದು ಮೀನೆಲ್ಲ ಇದೆ. ಈ ಮೀನು ಈ ಥರ ತುಂಬ ಜನ ಫೋಟೋ ತೆಗೆಸ್ಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನ್ ಎಲ್ಲ ಇದೆ. ಇಲ್ಲೆಲ್ಲ ಎಂಟ್ರೆನ್ಸ್ ಏನು ಫೀಸ್ ಇಲ್ಲ, ತುಂಬಾ ಫ್ರೀ ಇದೆ. ನೀವು ಕಾರ್ ಪಾರ್ಕಿಂಗ್ ಇದ್ದರೆ ಮಾತ್ರ 20-30 ರೂಪಾಯಿ ತೊಗೊತಾರೆ ಅಷ್ಟೇ. ನೋಡಿರಿ, ಇದು ಮರಳಲ್ಲಿ ಮಾಡಿರೋ ಕಲಾಕೃತಿ. ಈ ಥರ ನಾಯಿನ ಮಾಡಿದ್ದಾರೆ, ಒಂದು ನಾಯಿನ ಪಗ್ ಥರ ನಾಯಿನ ಒಂದು ಇದು ಮಾಡಿಬಿಟ್ಟು ಮರಳಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ. ಒಂಥರ ಏನೋ ಫೈಬರಲ್ಲಿ ಅಥವಾ ಪ್ಲಾಸ್ಟಿಕ್ಕಲ್ಲಿ ಮಾಡಿದಾರನ್ನ ಕಾಣುತ್ತೆ. ಬಟ್ ಇದು ಮರಳಲ್ಲಿ ಮಾಡಿರೋ ಕಲಾಕೃತಿ ಇದು. ಹಾಗೆ ಇಲ್ಲೂ ನೋಡ್ಬೋದು, ಒಂದು
ದೊಡ್ಡದಾಗಿ ಒಂದು ಗೋಪುರದ ಥರ ಎಲ್ಲ ಮಾಡಿಬಿಟ್ಟು ಸೈಡಲ್ಲಿ ಫಿಶಿಂದೆಲ್ಲ ಡಿಸೈನ್ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗೇ ಮಾಡಿದ್ದಾರೆ. ಭಾಳ ಚೆನ್ನಾಗೇ ಇತ್ತು. ಇಲ್ಲಿ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಬರೀ ಮರಳಲ್ಲೇ ಮಾಡಿ ಇದು ಮಾಡಿರೋಂಥವು ಇವು. ಸೀವಾಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ನೋಡ್ಬೇಕು, ಇಲ್ಲಿ ಟಾಟೈಸ್ ಮಾಡಿದ್ದಾರೆ ನೋಡ್ರಿ. ಇದು ಕೂಡ ಮರಳಲ್ಲೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆ ಮರಳಲ್ಲಿ ಮಾಡಿದ್ದಾರೆ ಅಂತ ನೋಡೋಕ್ಕೆ ಇದಾಗುತ್ತೆ, ಬಟ್ ಆಶ್ಚರ್ಯ ಆಗುತ್ತೆ. ಅದು ಮರಳಿಂದನೇ ಮಾಡಿರೋದು ಒಂದು. ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನೋಡುವಾಗ ಹಾಗೆ ಇಲ್ಲಿ ಒಂದು ಕಾಂತಾರ ಮೂವಿಯದೊಂದು ದೈವದ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಾಂತಾರ ಮೂವಿ ನೋಡಿದವರಿಗೆ ತುಂಬ ಕಾಂತಾರ ಫ್ಯಾನ್ಸಿಗೆ ಗೊತ್ತಿರುತ್ತೆ ದೈವ ಹೇಗೆ